ಇವತ್ತು ಹೋಟೆಲ್ ಸ್ಟೈಲ್ ಬಾಂಬೆ ಸಾಗು ಮಾಡಿದ್ದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಎದ್ದ ತಕ್ಷಣ ವಾರ ಇದ್ದಿದ್ರಿಂದ ನೆಲ ಒರೆಸ್ಕೊಟ್ಟೆ. ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ರು. ಇವತ್ತಿನ ತಿಂಡಿಗೆ ಇಡ್ಲಿ ಮಾಡ್ಕೊಂತಿದ್ದೆ. ಅದು ಕಾಂಬಿನೇಷನ್ ಆಗಿ ದಾಲ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅದೇ ದಾಲ್ ಬೇಡ ಅನ್ನಿಸ್ತು, ಏನಾದ್ರು ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ ಅಂತ. ಹೋಟೆಲ್ ಗಳಲ್ಲಿ ಮಾಡ್ತಾರಲ್ಲ ಆ ತರ ಬಾಂಬೆ ಸಾಗು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಯಾವ ತರ ಮಾಡೋದು ಅಂತ ನಿಮ್ಗೂ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ ಇದೆ. ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡೆ. ಅದ್ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಮತ್ತೆ ಹಸಿರು ಮೆಣಸಿನಕಾಯಿ ಹಾಕೊಂಡೆ. ಬಾಂಬೆ ಸಾಗು ಸ್ವಲ್ಪ ಖಾರ ಇದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಮೆಣಸಿನಕಾಯಿ ಹಾಕೊಂಡೆ. ನಂತರ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕೊಂಡು ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಅದಕ್ಕೇನೆ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕೊಂಡೆ. ಅದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊ ಹಾಕೊಂಡೆ. ಟೊಮೊಟೊ ಆಪ್ಷನಲ್, ಬೇಕು ಅಂದ್ರೆ ಮಾತ್ರ ಹಾಕೋಬೇಕು, ಹಾಕ್ಲಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಮೊದ್ಲೇ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕೊಂತ ಇದೀನಿ. ಒಂದ್ ರೌಂಡ್ ಮಸಾಲೆ ಮತ್ತೆ ಆಲೂಗಡ್ಡೆ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಒಂದ್ ಕಡೆ ಮಿಕ್ಸ್ ಮಾಡಿ ಇನ್ನೊಂದ್ ಕಡೆ ಕಡಲೆ ಪೌಡರ್ ತಗೊಂಡಿದೀನಿ. ಕಡಲೆ ಹಿಟ್ಟು ಕೂಡ ತಗೋಬಹುದು. ಕಡಲೆ ಪೌಡರ್ ನ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ. ಅದನ್ನ ನಾವು ಮಾಡ್ಕೊಂಡಿರೋ ಮಸಾಲೆ ಒಳಗಡೆ ಹಾಕೋಬೇಕು. ಅದನ್ನ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡಬಹುದು. ಇದೇ ತರ ಇದ್ರೆ ದೋಸೆಗೆ ಅಥವಾ ಚಪಾತಿಗೆ ಆಗುತ್ತೆ. ನಾನು ಇಡ್ಲಿ ಕಾಂಬಿನೇಷನ್ ಆಗಲ್ವಾ ಮಾಡ್ಕೊಂತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೊಂಡು ತೆಳ್ಳಗ್ ಮಾಡ್ಕೊಂಡೆ. ನಾವ್ ಇದನ್ನ ಕುದಿಸ್ಕೊಂಡ್ರೆ ಇನ್ನೂ ಗಟ್ಟಿಗಾಗುತ್ತೆ. ಒಂದ್ 5 ನಿಮಿಷ ಕುದಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೋಟೆಲ್ ಸ್ಟೈಲ್ ಬಾಂಬೆ ಸಾಗು ರೆಡಿ ಆಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು, ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬಹುದು. ನಾನು ಸಾಗು ಮಾಡ್ಕೊಂತಾನೆ ಇನ್ನೊಂದ್ ಕಡೆ ಚಟ್ನಿ ಮತ್ತೆ ಇಡ್ಲಿನೂ ರೆಡಿ ಮಾಡ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಿ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅವನ್ನ ಒಣಗಾಕ್ ಬರೋಣ ಅಂತ ಟೆರೆಸ್ ಮೇಲೆ ಹೋಗಿದ್ದೆ. ನಮ್ಮ ಮನೆಯವರು ಕೆಳಗಡೆ ಮನೆಯವರು ಪಾರಿವಾಳ ಸಾಕಿದ್ರು, ಅದನ್ನ ನೋಡ್ಕೊಂಡ್ ಕೂತಿದ್ರು. 6 ಗಂಟೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಫಸ್ಟ್ ಆಂಜನೇಯನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಿಪ್ಟೂರಮ್ಮನ್ ದೇವಸ್ಥಾನಕ್ಕೆ ಹೋದ್ವಿ. ಅಮ್ಮನವ್ರಿಗೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಕೈ ಮುಕ್ಕೊಂಡು ಪಕ್ಕದಲ್ಲೇ ಇದ್ದಿ ಚಿಕ್ಕಮ್ಮನ್ ದೇವಸ್ಥಾನಕ್ಕೆ ಹೋಗಿ ಬಂದು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.